ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪೆಂಡ್ಯುಲಮ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಏನಪ್ಪಾ ಶಾಸ್ತ್ರ ಹೇಳ್ತಾರ ನಮ್ಗೆ ಪೆಂಡ್ಯುಲಮ್ ಇಟ್ಕೊಂಡು ಅಂತ ಅನ್ಕೊಳ್ಬೇಡಿ. ಇದನ್ನ ನೀವು ನಿಮ್ಮ ಉಪಯೋಗಕ್ಕೆ, ನಿಮ್ಗೆ ಏನಾದ್ರೂ ಒಂದು ಕ್ವೆಶನ್ಸ್ ಇದ್ದಾಗ, ಏನಾದ್ರೂ ಪ್ರಶ್ನೆಗಳಿದ್ದಾಗ ಅದನ್ನ ಹೇಗೆ ಪೆಂಡ್ಯುಲಮ್ ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಉತ್ತರಗಳನ್ನ ಪಡಿಬಹುದು ಅಂತ ಅನ್ನೋದಕ್ಕೆ ನಾನು ಪೆಂಡ್ಯುಲಮ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ಎಂಡ್ ಆಫ್ ದ ವಿಡಿಯೋನಲ್ಲಿ ಟಿಪ್ಸ್ ಕೊಡ್ತೀನಿ, ಯಾವ ತರ ಇದನ್ನ ಯೂಸ್ ಮಾಡಿ ಯಾವ್ದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಪೆಂಡ್ಯುಲಮ್ ಅಂದ್ರೆ ಏನು? ಪೆಂಡ್ಯುಲಮ್ ಅಂತಂದ್ರೆ ಒಂದು ಈ ತರ ಚೈನ್ ಇರ್ಬೋದು, ಇಲ್ಲ ಕೆಲವು ಸಲ ಯಾವ್ದಾದ್ರು ಒಂದು ದಾರಗಳಿರತ್ತಲ್ಲ ಆ ತರ ದಾರನೂ ಹಾಕೊಂಡಿರ್ತಾರೆ. ಆಮೇಲಿಂದ ಎಂಡ್ ಅಲ್ಲಿ ಒಂದು ಯಾವ್ದಾದ್ರು ಕ್ರಿಸ್ಟಲ್ ಇರ್ಬೋದು. ಇದು ನನ್ನ ಹತ್ರ ಇವಾಗ ಕ್ರಿಸ್ಟಲ್ ಇದೆ, ಕ್ಲಿಯರ್ ಕ್ವಾರ್ಟ್ಸ್ ಈ ಕ್ರಿಸ್ಟಲ್ ಇದೆ. ಸೊ ಇದನ್ನ ನಾನು ಹೇಳಿದೆ ಅಲ್ವಾ ಕ್ರಿಸ್ಟಲ್ ಶಾಪ್ ಇದೆ ಅಂತ. ಸೊ ಅಲ್ಲಿಂದ ನಾನು ತಗೊಂಡಿದ್ದು. ಬಟ್ ಕ್ರಿಸ್ಟಲ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಈ ಪೆಂಡ್ಯುಲಮ್ನ ನೀವು ನಾರ್ಮಲ್ ಚೈನ್ ಇರತ್ತಲ್ಲ, ಸೊ ಇವಾಗ ಯಾವ್ದಾದ್ರು ನಾವು ನಾರ್ಮಲ್ ಸರಗಳು ಹಾಕೋತೀವಲ್ಲ, ಸೊ ಆ ತರ ಈ ಸರ, ಸೊ ಅದಕ್ಕೊಂದು ಭಾರವಾಗಿರೋ ಅಂಥದ್ದು ಯಾವ್ದಾದ್ರು ಒಂದು ಪೆಂಡೆಂಟ್. ಇದೆಲ್ಲ ನನ್ನ ಫ್ರೆಂಡ್ಸು ನನಗೆ ಪ್ರೆಸೆಂಟ್ ಕೊಟ್ಟಿದ್ದು. ಸೊ ನಂದು ಫೇವ್ರೇಟ್ ಇದು. ಸೊ ಈ ತರ ಯಾವ್ದಾದ್ರು ಭಾರವಾಗಿರೋಂಥ ಪೆಂಡೆಂಟ್, ಯಾವ ಕಲರ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಯಾವ ತರದಾದ್ರೂ ಪರವಾಗಿಲ್ಲ, ಒಂದು ಚೈನ್ ಇರಬೇಕು. ಆಮೇಲೆ ಅದಕ್ಕೆ ಯಾವ್ದಾದ್ರು ಒಂದು ಭಾರವಾಗಿರೋಂಥ ಒಂದು ಪೆಂಡೆಂಟ್ ಇರಬೇಕು ಅಷ್ಟೇ. ಅದು ಇಂಪಾರ್ಟೆಂಟು. ಇವಾಗ ನೀವೆಲ್ಲ ಕೇಳ್ತೀರಾ, ಓ ನಮ್ಮ ಹತ್ರ ಪೆಂಡ್ಯುಲಮ್ ಇಲ್ಲ, ಕ್ರಿಸ್ಟಲ್ಸ್ದೇ ಬೇಕಾ, ಇದೆಲ್ಲ ಸಿಕ್ಕತ್ತೆ ಹಾಗೆ ಹೀಗೆ. ಅದೆಲ್ಲ ಏನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಯಾವ್ದಾದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಒಂದು ಯಾವ ಚೈನ್ ಇರತ್ತೋ ಆ ಚೈನಿಗೆ ಒಂದು ಭಾರವಾಗಿರೋಂಥ ಯಾವ ಪೆಂಡೆಂಟ್ ಆದ್ರೂ ಪರವಾಗಿಲ್ಲ. ಅದೇನು ಚಿನ್ನದ್ದೇ ಇರಬೇಕಾ, ಬೆಳ್ಳಿದೇ ಇರಬೇಕಾ, ಮೆಟಲ್ದೇ ಇರ್ಬೇಕು, ಯಾವ ಥರದಾದ್ರೂ ಪರವಾಗಿಲ್ಲ. ಪ್ಲಾಸ್ಟಿಕ್ದಿದ್ರು ಓಕೆ, ಏನಂದ್ರೆ ಭಾರವಾಗಿರ್ಬೇಕು ಅಷ್ಟೇ ತುದಿನಲ್ಲಿ. ಅದೊಂದೇ ಇಂಪಾರ್ಟೆಂಟು. ಸೊ ಈ ಪೆಂಡ್ಯುಲಮ್ನ ಯೂಸ್ ಮಾಡೋಕ್ಕೆ ಮುಂಚೆ ಯಾವಾಗಲೂ ಅಷ್ಟೇ ಇದನ್ನ ವಾಶ್ ಮಾಡಿ, ಸ್ವಲ್ಪ ತೊಳ್ಕೊಂಡ್ಬಿಡಿ. ಜಸ್ಟ್ ನಾರ್ಮಲ್ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿದ್ರು ಆಯ್ತು. ನಾನೇನು ಮಾಡ್ತೀನಿ, ನನ್ನ ಹತ್ರ ಕ್ರಿಸ್ಟಲ್ದಿರೋದಲ್ವಾ, ಸೊ ಅದರಿಂದ ನಾನು ಇದನ್ನ ತಗೊಳಕ್ ಮುಂಚೆ ನಾನು ನಾರ್ಮಲ್ ಚೈನನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನಾರ್ಮಲ್ ಚೈನು ಈ ಥರ ನನ್ನ ಹತ್ರ ಸುಮಾರಿದೆ ಈ ಥರದ್ದೆಲ್ಲ. ಸೊ ಆ ಥರದ್ದನ್ನೇ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ನನಗೂ ಅವಾಗಲೂ ಕರೆಕ್ಟಾಗಿ ಆನ್ಸರ್ ಸಿಗ್ತಾ ಇತ್ತು, ಇವಾಗಲೂ ಕೂಡ ಕರೆಕ್ಟಾಗಿ ಆನ್ಸರ್ ಸಿಕ್ಕತ್ತೆ. ಸೊ ಯಾವ ಥರ ಯೂಸ್ ಮಾಡಿದ್ರು ತೊಂದರೆ ಇಲ್ಲ. ಸೊ ಇವಾಗ ನಾನು ಏನು ಮಾಡಿದ್ದೀನಿ, ನನ್ನ ಹತ್ರ ಇವಾಗ ಕ್ರಿಸ್ಟಲ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಇದು ನಾನು ತಂದಾಗ ಇದನ್ನ ಫಸ್ಟ್ ನಾನು ಹಿಮಾಲಯನ್ ಸಾಲ್ಟಲ್ಲಿ ನಾನು ಇದನ್ನ ತೊಳೆದ್ಬಿಟ್ಟು, ಆಮೇಲಿಂದ ಫುಲ್ ಮೂನ್ ಡೇ ಇರುತ್ತಲ್ಲ, ಹುಣ್ಣಿಮೆ ದಿನ, ಅವತ್ತಿನ ದಿನ ನಾನು ಇದನ್ನ ರೀಚಾರ್ಜ್ ಮಾಡಿದ್ದೆ. ಸೊ ನಾನು ಯಾವಾಗಲೂ ಹುಣ್ಣಿಮೆ ದಿನ ಇದನ್ನೆಲ್ಲ ಕ್ರಿಸ್ಟಲ್ಸ್ನೆಲ್ಲ ತೊಳೆದು ಅದನ್ನೆಲ್ಲ ನಾನು ಸ್ವಲ್ಪ ಫೋನ್ ಕೆಳಗಡೆ ಇಟ್ಟಿರ್ತೀನಿ ಒಂಚೂರು ಹೊತ್ತು. ಸೊ ಹಾಗೆ ಚಾರ್ಜ್ ಮಾಡ್ತೀನಿ. ನಮ್ಮ ಮನೇಲಿ ಬೆಡ್ರೂಮ್ ಅಲ್ಲಿ ಕಿಟಕಿಯಿಂದ ತುಂಬಾ ಚೆನ್ನಾಗಿ ಚಂದ್ರನ ಬೆಳಕಿಗೆ ಇದನ್ನೆಲ್ಲ ಚಾರ್ಜ್ ಮಾಡಕ್ ಇಟ್ಟಿರ್ತೀನಿ. ಓಕೆನಾ? ಸೊ ಆ ತರ ನಾನು ಯೂಸ್ ಮಾಡ್ತೀನಿ. ಆಮೇಲೆ ಪೆಂಡ್ಯುಲಮ್ ಯೂಸ್ ಮಾಡೋಕ್ಕೆ ಯಾವುದು ರಾಂಗ್ ಮೆಥಡ್, ರೈಟ್ ಮೆಥಡ್ ಅಂತ ಏನು ಇಲ್ಲ. ಇದನ್ನ ಯಾವ ತರ ನಿಮಗನ್ಸುತ್ತೆ ಆ ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಕೆಲವ್ರು ಹೇಳ್ತಾರೆ, ಓ ಇದನ್ನ ಹಾಂಗ್ ಮಾಡ್ಬೇಕು, ಇದನ್ನ ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ಆ ಥರ ಇಲ್ಲ, ಯಾವುದಕ್ಕೂ ಯಾವುದು ಏನು ಕಂಡೀಷನ್ಸ್ ಇಲ್ಲ. ನಮ್ಮ ಅನುಕೂಲಕ್ಕೆ ಬೇಕಾಗೋ ಥರ ನಾವು ಹೆಂಗೆ ಬೇಕಾದರೂ ಇದನ್ನ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಥರ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಟ್ರೈ ಮಾಡಿ. ಇಲ್ಲ ನಿಮಗೆ ಯಾವುದಾದ್ರೂ ಮೆಥಡ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಮೊದಲಿಂದಾನೆ ಅಂತಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾವುದಾದ್ರೂ ಸರಿ, ಯಾವುದು ರೈಟ್ ರಾಂಗ್ ಅಂತ ಏನೂ ಇಲ್ಲ. ಸೊ ಇದೇನಾಗುತ್ತೆ, ಸೊ ಇದನ್ನ ಯಾವಾಗಲೂ ಅಷ್ಟೇ ನೀವು ಪೆಂಡ್ಯುಲಮ್ ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ತೊಳೆದ್ಬಿಡಿ, ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಒರೆಸ್ಬಿಡಿ ಅದನ್ನ. ಆಯ್ತಾ? ಒರೆಸ್ ಆದ್ಮೇಲೆ ಒಂದು ಫ್ಯೂ ಮಿನಿಟ್ಸ್ ಇಟ್ಕೊಂಡು ಇದನ್ನ ಮೆಡಿಟೇಟ್ ಮಾಡಿ. ಈ ತರ ನಾನು ಮಾಡೋದು. ಸೊ ನಿಮಗೆ ಯಾವ ಟೆಕ್ನಿಕ್ ಸರಿ ಅನ್ಸುತ್ತೆ ಅದನ್ನ ಮಾಡಿ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಇಟ್ಕೊಂಡು ಒಂದೆರಡು ನಿಮಿಷ ನಾನು ಸುಮ್ಮನೆ ಬ್ರೀತ್ ಮಾಡ್ತೀನಿ. ಆಮೇಲಿಂದ ನಾನು ಯೂಶಲ್ ಆಗಿ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತೀನಿ, ನಿಮ್ಗೆ ಯಾವ ಭಾಷೆನಲ್ಲಿ ಬೇಕಾದರೂ ಹೇಳ್ಬೋದು. ನಾನು ಪೆಂಡ್ಯುಲಮ್ಗೆ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ನನಗೆ ಕರೆಕ್ಟಾಗಿರೋ ಆನ್ಸರ್ ಕೊಟ್ಟಿದ್ದಕ್ಕೆ, ನನಗೆ ಕರೆಕ್ಟಾಗಿ ಗೈಡ್ ಮಾಡಿದ್ದಕ್ಕೆ ಅಂತ ಹೇಳ್ತೀನಿ. ಓಕೆನಾ? ಆಮೇಲಿಂದ ಏನು ಮಾಡಬೇಕು, ಇದನ್ನ ನಿಮಗೆ ಫುಲ್ ನಂಬಿಕೆ ಇರಬೇಕು ಮಾತ್ರ. ಈ ಪೆಂಡ್ಯುಲಮ್ ಏನು ಹೇಳತ್ತೆ ಆನ್ಸರ್, ಅದಕ್ಕೆ ಯಾವಾಗಲೂ ಅಷ್ಟೇ ನಿಮಗೆ ಕರೆಕ್ಟ್ 100% ಕರೆಕ್ಟಾಗಿ ಆನ್ಸರ್ ಸಿಕ್ಕತ್ತೆ ಈ ಪೆಂಡ್ಯುಲಮಿಂದ. ಸೊ ನೀವು ಡೌಟ್ ಮಾಡ್ಕೊಂಡಿದ್ರೆ ಅದು ಸುಮ್ಮನೆ ರೌಂಡ್ ತಿರುಗ್ತಾ ಇರುತ್ತೆ. ಸೊ ಅವಾಗ ರೌಂಡ್ ತಿರುಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಕ್ಲಿಯರ್ ಆಗಿ ಕ್ವೆಶನ್ ಅರ್ಥ ಆಗಿಲ್ಲ ಅಂತ ಅರ್ಥ. ಇಲ್ಲ ಅಂತಂದ್ರೆ ನಿಮ್ಗೆ ಬಿಲೀವ್ನೆಸ್ ಇಲ್ಲ ಅದ್ರ ಮೇಲೆ, ಅದಕ್ಕೋಸ್ಕರ ಅದೇನು ಆನ್ಸರ್ ತೋರಿಸ್ತಾ ಇಲ್ಲ ಅಂತ. ಓಕೆನಾ? ಸೊ ಹೆಂಗ್ ಸ್ಟಾರ್ಟ್ ಮಾಡೋದು ನೋಡೋಣ. ಸೊ ಇದನ್ನ ಫಸ್ಟ್ ನೀವು ಕೈ ಯಾವ್ದಾದ್ರು ಒಂದು ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ. ಇವಾಗ ನನ್ಗೆ ಈ ತರ ಟೇಬಲ್ ಇದೆ ಅಲ್ವಾ, ಸೊ ಇದನ್ನ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಅಲ್ಲಾಡಬಾರ್ದು, ಹಿಂಗೆ ಇಟ್ಕೊಂಡಿದ್ರೆ ನಿಮ್ ಕೈ ಅವಾಗ ಅಲ್ಲಾಡಕ್ ಶುರುವಾಗುತ್ತಲ್ಲ, ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಈ ತರ ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಇಟ್ಕೊಳ್ಳಿ. ಓಕೆ?
ಆಮೇಲಿಂದ ಇದನ್ನ ಇವಾಗ ಉದ್ದಕ್ಕಿದೆ ಅಲ್ವಾ, ಸೊ ಇದನ್ನ ನಾನೇನ್ ಮಾಡ್ತೀನಿ, ನಾನು ಒಂದ್ಸಲ ಹಿಂಗೆ ನಾನು ತಿರುಗಿಸ್ಕೊಳ್ತೀನಿ, ನಂದು ಇಂಡೆಕ್ಸ್ ಫಿಂಗರ್ ಅಲ್ಲಿ ಬೆರಳಲ್ಲಿ ಹಿಂಗೆ ತಿರುಗಿಸ್ಕೊಳ್ತೀನಿ, ಆಯ್ತಾ. ಆಮೇಲಿಂದ ಇದನ್ನ ಸ್ವಲ್ಪ ಹಿಂಗೆ ವೆಯ್ಟ್ ಮಾಡಿ 1 ನಿಮಿಷ ಹಿಂಗೆ ಬಿಟ್ರೆ ಅದು ಅದ್ರಷ್ಟೇ ಅದು ಸ್ಟ್ರೈಟ್ ಆಗುತ್ತೆ ನೋಡಿ. ಇವಾಗ ಏನು ಅಲ್ಲಾಡಕ್ಕೆ ಹೋಗಲ್ಲ, ಆಯ್ತಾ. ಬಟ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಸುಮ್ಮನೆ ಹಿಂಗೆ ಕೈ ಅಲ್ಲಾಡಿಸ್ಕೊಂಡು ಅವೆಲ್ಲ ಏನು ಮಾಡಕ್ ಹೋಗ್ಬಿಡಿ. ಕೈ ನಿಮ್ದು ಸ್ಟ್ರೈಟ್ ಆಗಿರ್ಬೇಕು, ಒಂಚೂರು ಅಲ್ಲಾಡಬಾರ್ದು, ಆಯ್ತಾ. ನಾನು ಯಾವಾಗಲೂ ಏನು ಈ ಪೊಸಿಷನ್ ಯಾಕೆ ಇಟ್ಕೋತೀನಿ ಅಂತಂದ್ರೆ ನನಗೆ ಹಿಂಗೆ ರೆಸ್ಟ್ ಮಾಡೋಕ್ಕಾಗತ್ತೆ. ಫಸ್ಟ್ ನಾನೇನು ಮಾಡ್ತೀನಿ, ಮೊದಲೇ ನಾನು ಚಾರ್ಜ್ ಮಾಡಿದ್ದೀನಲ್ವಾ, ಮೆಡಿಟೇಟ್ ಮಾಡಿಬಿಟ್ಟು ಕ್ರಿಸ್ಟಲ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಆಮೇಲಿಂದ ನಾನು ಕ್ರಿಸ್ಟಲ್ನ ನೋಡ್ತಾ ಇರ್ತೀನಿ, ಆಮೇಲೆ ಕೇಳ್ತೀನಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಿಸ್ಟಲ್, ನನಗೆ ಗೈಡ್ ಮಾಡಿದ್ದಕ್ಕೆ, ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಪೆಂಡ್ಯುಲಮ್, ವಾಟ್ ಈಸ್ ಎಸ್? ನೋಡಿ ಇವಾಗ ಲೆಫ್ಟ್ ರೈಟ್ಗೆ ತಿರುಗ್ತಾ ಇದೆ, ಸೊ ಅಂದರೆ ಅರ್ಥ ಅದು ಎಸ್ ಅಂತ ಕೇಳಿದ್ರೆ ಲೆಫ್ಟ್ ರೈಟ್. ಥ್ಯಾಂಕ್ ಯು ಸೋ ಮಚ್. ನಾನೇನು ಅಲ್ಲಾಡಿಸ್ತಾ ಇಲ್ಲ ನೋಡಿ, ಅದೇನೇ ಮೂವ್ ಆಗ್ತಾ ಇದೆ. ವಾಟ್ ಈಸ್ ನೋ ಪೆಂಡ್ಯುಲಮ್? ನೋಡಿ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾ ಇದೆ, ಸೊ ಅದು ನೋ ಅಂತ ಅರ್ಥ. ಥ್ಯಾಂಕ್ ಯು ಪೆಂಡ್ಯುಲಮ್. ಸೊ ಇದಾದ್ಮೇಲೆ ನಿಮ್ಗೆ ಏನು ಕ್ವೆಶನ್ ಬೇಕೋ ಅದನ್ನು ಕೇಳಿ. ಫಸ್ಟ್ ನಂಬಿಕೆ ಬರಕ್ಕೆ ಫಸ್ಟ್ ಕೇಳೋಣ. ಇಸ್ ಮೈ ನೇಮ್ ಅನಿತಾ ಪೆಂಡ್ಯುಲಮ್. ನೋಡಿ ನಮಗೆ ಎಸ್ ಹೇಳಿತ್ತಲ್ವಾ, ಸೊ ಇವಾಗ ಎಸ್ ಅಂತ ತೋರಿಸ್ತಾ ಇದೆ. ಥ್ಯಾಂಕ್ ಯು ಪೆಂಡ್ಯುಲಮ್. ಇಸ್ ಇಟ್ ಟ್ಯೂಸ್ಡೇ ಟುಡೇ ಪೆಂಡ್ಯುಲಮ್? ನೋಡಿ ಇವತ್ತು ಮಂಗಳವಾರ, ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋ ದಿನ, ಸೊ ಎಸ್ ಅಂತ ಇದೆ. ಥ್ಯಾಂಕ್ ಯು ಪೆಂಡ್ಯುಲಮ್. ಇಸ್ ಇಟ್ ಸಂಡೇ ಟುಡೇ ಪೆಂಡ್ಯುಲಮ್? ನೋಡಿ ಇವತ್ತು ಸಂಡೇನಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ, ನೋ ಅಂತ ಹೇಳ್ತಾ ಇದೆ. ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾ ಇದೆ. ಥ್ಯಾಂಕ್ ಯು ಪೆಂಡ್ಯುಲಮ್. Thank you Pendulum. Do I have 5,000 subscribers on my YouTube channel Pendulum? ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಎಸ್ ಅಂತ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪೆಂಡ್ಯುಲಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ ಥರ ನೀವು ಏನು ಕ್ವೆಶನ್ ಬೇಕಾದರೂ ಪೆಂಡ್ಯುಲಮ್ಗೆ ಕೇಳಿ. ಸ್ಟಾರ್ಟಿಂಗಲ್ಲೇ ಫಸ್ಟೇನೆ ಥ್ಯಾಂಕ್ ಯು ಅಂತ ಹೇಳಿ ಪೆಂಡ್ಯುಲಮ್ಗೆ, ಓಕೆನಾ. ಆಮೇಲೆ ನಿಮ್ಗೆ ಏನು ಕ್ವೆಶನ್ಸ್ ಬೇಕು ಅನ್ಸುತ್ತೆ ಅದನ್ನು ನೀವು ಕೇಳಿದ್ರೆ ಗ್ಯಾರಂಟಿ 100% ಪೆಂಡ್ಯುಲಮ್ ನಿಮಗೆ ಆನ್ಸರ್ ಕೊಡುತ್ತೆ. ಯೂಶಲ್ ಆಗಿ ಎಸ್ ಎನ್ ನೋ ಥರ. ಆಮೇಲೆ ಕೆಲವು ಸಲ ಏನು ಮಾಡ್ತಾರೆ, ಈ ಆಲ್ಫಾಬೆಟ್ಸ್ನೆಲ್ಲ ಬರೆದ್ಬಿಟ್ಟು ಆಮೇಲೆ ಈ ಕಾರ್ನರಲ್ಲಿ ಎಸ್, ಈ ಕಾರ್ನರಲ್ಲಿ ನೋ ಅಂತ ಬರೆದ್ಬಿಟ್ಟು ನೀವೇನಾದರೂ ಒಂದು ಕೇಳಿದ್ರೆ ಅವಾಗ ಆಲ್ಫಾಬೆಟ್ಸಿಗೆ ಮೂವ್ ಆಗುತ್ತೆ ಅದು, ಆವಾಗ ಅದು ನಿಮ್ಮ ಆನ್ಸರ್ ಅಂತ ಹೇಳಿ. ಸೊ ನಾನೇನು ಮಾಡ್ತೀನಿ, ಯೂಶಲ್ ಆಗಿ ದಿನಾಗ್ಲೂ ಬೆಳಗ್ಗೆ ಎದ್ದಾಗ ನಾನು ನಂದೆಲ್ಲ ರಿಚುವಲ್ ಇದೆ ಅಲ್ವಾ, ಮಾರ್ನಿಂಗ್ ರಿಚುವಲ್ಲು. ಸೊ ಆವಾಗ ನಾನು ಪೆಂಡ್ಯುಲಮ್ಗೆ ಕೇಳ್ತೀನಿ ಏನಾದರೂ ಒಂದು ನನಗೆ ಆವಾಗ ಕ್ವೆಶನ್ ಬೇಕು ಅಂತ ಇದ್ದರೆ. ಸೊ ಆವಾಗ ಆ ಕ್ವೆಶನಿಗೆ ಆನ್ಸರ್ ನಂಗೆ ಗೊತ್ತಿಲ್ಲ ಅಂತಂದಾಗ ನಾನು ಪೆಂಡ್ಯುಲಮ್ನ ಕೇಳ್ತೀನಿ. ಸೊ ಆವಾಗ ಪೆಂಡ್ಯುಲಮ್ ನನಗೆ ಆನ್ಸರ್ ಹೇಳುತ್ತೆ. ಸೊ ಇದು ಒಂದು ಎವ್ರಿ ಡೇ ಆಲ್ಮೋಸ್ಟ್ ರೂಟೀನ್ ಆಗೋಗ್ಬಿಟ್ಟಿದೆ ನಮ್ಮದು. ಸೊ ಏನು ಕ್ವೆಶನ್ ಇದ್ದರೂ ನಾನು ಪೆಂಡ್ಯುಲಮ್ನ ಕೇಳ್ತೀನಿ. ನಾನು ಯಾವುದಾದ್ರೂ ಒಂದು ಕೋರ್ಸ್ ಮಾಡಬೇಕು ಅಂತ ಇದ್ದರೆ, ಇವಾಗ ಎಷ್ಟೊಂದು ಜನ ಕೋರ್ಸ್ ತೊಗೊಳ್ತೀನಲ್ವಾ, ಸೊ ಈ ಕೋರ್ಸ್ನ ಇಂಥ ದಿನ ಸ್ಟಾರ್ಟ್ ಮಾಡಲಾ ಅಂತ ಕೇಳ್ತೀನಿ. ಅವಾಗ ಪೆಂಡ್ಯುಲಮ್ ಎಸ್ ಅಂತ ಹೇಳಿದಾಗ ನಾನು ಅಂಥ ದಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಥರ ಎಲ್ಲ ಸಣ್ಣದು ಏನೇನೋ ಇದೆ ಎಲ್ಲನೂ ಒಂದಷ್ಟು ಅಂಥ ಕ್ವೆಶನ್ಸ್ನೆಲ್ಲ ನಾನು ಕೇಳ್ತೀನಿ. ಆಮೇಲೆ ಇದುವರೆಗೂ ಕೂಡ ನನಗೆ ಯಾವತ್ತು ಪೆಂಡ್ಯುಲಮ್ಮು ನನಗೆ ರಾಂಗ್ ಆನ್ಸರ್ ಕೊಟ್ಟಿದ್ದು ಅಂತಲೇ ಇಲ್ಲ, ಓಕೆನಾ. ಸೊ ಇವಾಗ ಟಿಪ್ಸ್ ಏನೇನು ಅಂತ ಹೇಳಿದ್ರೆ, ಈ ಪೆಂಡ್ಯುಲಮ್ನ ಯೂಸ್ ಮಾಡೋದಕ್ಕೆ ಫಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಸಣ್ಣದ್ರಲ್ಲಿ ಕೇಳಿ. ತುಂಬ ದೊಡ್ಡದು ಯಾವುದಾದ್ರೂ ಕ್ವೆಶನ್ಸ್ನ ಕೇಳಕ್ಕೆ ಹೋಗ್ಬಿಡಿ. ಯಾಕಂದರೆ ಫಸ್ಟ್ ನಿಮಗೆ ಮತ್ತು ನಿಮ್ಮ ಪೆಂಡ್ಯುಲಮ್ಮಿಗೆ ಕನೆಕ್ಷನ್ ಬೆಳಿಬೇಕು. ಸೊ ಆ ಕನೆಕ್ಷನ್ ಬೆಳಿಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಅದಕ್ಕೆ ಸಣ್ಣ ಕ್ವೆಶನ್ಸ್ಗಳನ್ನ ಕೇಳಿಬಿಟ್ಟು ಆಮೇಲೆ ಎವ್ರಿ ಡೇ ಯೂಸ್ ಮಾಡೋಕ್ಕೆ ಶುರು ಮಾಡಿ ಇದನ್ನು. ಆಮೇಲಿಂದ ಥ್ಯಾಂಕ್ ಯು ಅಂತ ಹೇಳಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ
ಥ್ಯಾಂಕ್ ಯು ಸೋ ಮಚ್ ನನಗೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ. ಆಮೇಲೆ ಸಣ್ಣ ಸಣ್ಣ ಕ್ವೆಶನ್ಸ್ ಏನಾದ್ರು ಇದ್ರೆ ಅದನ್ನ ಕೇಳಿಬಿಟ್ಟು ಆನ್ಸರ್ ಸಿಕ್ಕಾಗ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಪೆಂಡುಲಮ್ ಅಂತ ಹೇಳಿ. ಆಮೇಲಿಂದ ನೀವು ನೋಡ್ತೀರಾ ಯಾವಾಗಾದ್ರೂ ಒಂದೊಂದ್ಸಲ ಪೆಂಡುಲಮ್ಮು ಫುಲ್ ರೌಂಡ್ 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 ತಿರುಗ್ತಾ ಇರುತ್ತೆ. ಸೊ ಆವಾಗ ಅರ್ಥ ಏನು ಅಂತಂದ್ರೆ ನೀವು ಕ್ವೆಶನ್ ಕೇಳಿರೋದು ಕ್ಲಾರಿಟಿ ಇಲ್ಲ, ಆಮೇಲೆ ಅಥವಾ ನಿಮಗೆ ಅವತ್ತಿನ ದಿನ ನಂಬಿಕೆ ಇಲ್ಲ ಅಂತ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ ಯಾವಾಗಾದ್ರೂ ನೀವು ಲೋ ಫೀಲ್ ಮಾಡ್ತಿರ್ತೀರಲ್ವಾ, ನಿಮ್ಗೆ ಎನರ್ಜಿನೇ ಇರಲ್ಲ ಅವತ್ತಿನ ದಿನ, ಅಥವಾ ಏನೋ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರಾ ಅಂತಂದಾಗ ಖಂಡಿತವಾಗ್ಲೂ ಪೆಂಡುಲಮ್ನ ಯೂಸ್ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಹೈ ಎನರ್ಜಿಯಲ್ಲಿ ಇರುವಾಗ ಪೆಂಡುಲಮ್ನ ಯೂಸ್ ಮಾಡಿ, ಲೋ ಅಲ್ಲಿ ಇರುವಾಗ ಮಾಡಕ್ ಹೋಗ್ಬೇಡಿ, ಆಯ್ತಾ. ಆಮೇಲೆ ನಿಮ್ಗೆ ಏನ್ ಕ್ವೆಶನ್ಸ್ ಬೇಕಾದ್ರೂ ಕೇಳ್ಬೋದು ಪೆಂಡುಲಮ್ ಹತ್ರ. ಸೊ ಅದು ಗ್ಯಾರಂಟಿ ನಿಮಗೆ ಆನ್ಸರ್ ಕೊಡುತ್ತೆ. ನಾನಂತೂ ಪೆಂಡುಲಮ್ನ ತುಂಬಾ 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 ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಯಾವಾಗಲೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಪೆಂಡುಲಮ್ಗೆ, ಸೊ ನನಗೆ ಕರೆಕ್ಟಾಗಿ ಆನ್ಸರ್ಸ್ ಕೊಡೋದಕ್ಕೆ ಅಂತ ಹೇಳಿ. ಸೊ ಹೋಪ್ಫುಲಿ ನೀವು ಎಲ್ಲ ಯೂಸ್ ಮಾಡ್ತೀರಾ ಇದನ್ನ ಪೆಂಡುಲಮ್ನ ಅಂತ ಅನ್ಕೊಳ್ತೀನಿ. ಆಮೇಲೆ ಏನಾದರೂ ಕ್ವೆಶನ್ಸ್ ಇದ್ರೆ ಡೌಟ್ಸ್ ಇದ್ರೆ ಕೇಳಿ. ಬಟ್ ಆದಷ್ಟು ಪೆಂಡುಲಮ್ನ ಏನಂದ್ರೆ ತುಂಬಾ ಹುಡುಗಾಟಕ್ಕೆ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ ಅಷ್ಟೇನೆ. ಸ್ವಲ್ಪ ಕನೆಕ್ಷನ್ ಬೆಳೆಸ್ಕೊಳ್ಳಿ. ಪೆಂಡುಲಮ್ ಹತ್ರ ನೀವು ಯಾವಾಗ ಕನೆಕ್ಷನ್ ಬೆಳೆಸ್ಕೊಳ್ತೀರಾ ಅವಾಗ ನಿಮಗೆ ಅದ್ರದ್ದು ಎನರ್ಜಿ ಪಾಸ್ ಆಗೋದು ನಿಮಗೆ ಗೊತ್ತಾಗುತ್ತೆ, ಎಷ್ಟು ಹೈ ವೈಬ್ರೇಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ಸೊ ಮೆಡಿಟೇಟ್ ಮಾಡುವಾಗಲೂ ಅಷ್ಟೇನೆ, ಕೆಲವು ಸಲ ನಿಮ್ಮ ಹತ್ರ ಪೆಂಡುಲಮ್ ಇದ್ರೆ ಅದನ್ನ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ. ಅಥವಾ ಅಕಸ್ಮಾತ್ ನೀವು ಲೆಫ್ಟ್ ಹ್ಯಾಂಡ್ ಡಾಮಿನೆಂಟ್ ಇದ್ರೆ ಅವಾಗ ನೀವು ರೈಟ್ ಹ್ಯಾಂಡ್ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ರೈಟ್ ಹ್ಯಾಂಡೇ ಜಾಸ್ತಿ ಯೂಸ್ ಮಾಡೋದಾದ್ರೆ ಅವಾಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಇಟ್ಕೊಂಡು ಮೆಡಿಟೇಟ್ ಮಾಡಿ, ತುಂಬಾನೇ ಒಳ್ಳೇದಾಗುತ್ತೆ. ಆಮೇಲೆ ನಿಮಗೆ ಮತ್ತೆ ನಿಮ್ಮ ಪೆಂಡುಲಮ್ಗೆ ತುಂಬಾ ಕನೆಕ್ಷನ್ ಬೆಳೆಯುತ್ತೆ. ಓಕೆನಾ. ಸೊ ಇದೆಷ್ಟು ನಂದು ಟಿಪ್ಸು ನಿಮಗೆ ಪೆಂಡುಲಮ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ. ಸೊ ಇವಾಗ ನೀವು ಯಾರಾದರೂ ಏನಾದರೂ ಕ್ವೆಶನ್ ಕೇಳಬೇಕು ಅಂತಿದ್ರೆ ಇವಾಗ ನಾನು ಪೆಂಡುಲಮ್ನ ಯೂಸ್ ಮಾಡ್ತೀನಿ. ನೀವು ಕ್ವೆಶನ್ ಕೇಳ್ಕೊಳ್ಳಿ ಮನಸ್ಸಲ್ಲಿ, ಆಮೇಲಿಂದ ಈ ಪೆಂಡುಲಮ್ ಏನು ಹೇಳುತ್ತೆ ಅದು ನಿಮಗೆ ಆನ್ಸರ್ ಇರುತ್ತೆ. ಓಕೆನಾ. ಟ್ರೈ ಮಾಡೋಣವಾ, ನೋಡೋಣ. ಇದು ನಾನು ಯಾವತ್ತೂ ಮಾಡಿಲ್ಲ. ನಾನು ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಅವರಿಗೆ ಪೆಂಡುಲಮ್ಮಿಂದ ನಾನು ಸುಮಾರು ಕ್ವೆಶನ್ಸ್ ಕೇಳಿದಾಗ ಆನ್ಸರ್ಸ್ ಎಲ್ಲ ಕೊಟ್ಟಿದೆ ಪೆಂಡುಲಮ್ಮು. ಸೊ ಕರೆಕ್ಟಾಗಿ ಅವರಿಗೆ ಅದೇ ಥರನೇ ವರ್ಕ್ ಆಗಿದೆ. ಸೊ ನೀವು ಇವಾಗ ಟ್ರೈ ಮಾಡಿ ನೋಡೋಣ. ಓಕೆನಾ. ಸೊ ಫಸ್ಟ್ ನಾನು ಪೆಂಡುಲಮ್ ಜೊತೆ ಕನೆಕ್ಷನ್ ಬೆಳೆಸ್ಕೊಳ್ತೀನಿ. ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪೆಂಡುಲಮ್. ಥ್ಯಾಂಕ್ ಯು ಸೋ ಮಚ್. Thank you for giving me the right answers. Thank you, Pendulum. What is yes, Pendulum? Thank you, Pendulum. What is no, Pendulum? ನೋಡಿ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾ ಇದೆ, ಹಿಂದೆ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಪೆಂಡುಲಮ್. ಪೆಂಡುಲಮ್, ಈಗ ನಾನು ಯೂಟ್ಯೂಬ್ ವ್ಯೂವರ್ಸು ಕ್ವೆಶನ್ ಕೇಳ್ತಾರೆ, ಪ್ಲೀಸ್ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡಿ. ಥ್ಯಾಂಕ್ ಯು. ಈಗ ನಿಮ್ಮ ಕ್ವೆಶನ್ಸ್ ಏನಿದೆ ಕೇಳ್ಕೊಳ್ಳಿ. ನೋಡಿ ನೀವೇನು ಕ್ವೆಶನ್ ಕೇಳಿದ್ದೀರಾ ಅದು ಎಸ್ ಅಂತೆ ಆನ್ಸರ್ ಪೆಂಡುಲಮ್ ಹೇಳ್ತಾ ಇದೆ. ನೋಡಿದ್ರಾ, ನಾನೇನು ಮೂವ್ ಮಾಡ್ತಾ ಇಲ್ಲ, ಇದನ್ನು ಪೆಂಡುಲಮ್ಮೇ ಮಾಡ್ತಾ ಇರೋದು. ಸೊ ನೀವೇನು ಕ್ವೆಶನ್ ಕೇಳಿದ್ದೀರಾ ಇವಾಗ ಅದು ನಿಮಗೆ ಎಸ್ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್ ಪೆಂಡುಲಮ್. ಥ್ಯಾಂಕ್ ಯು. ನೋಡಿದ್ರಾ, ನಾನು ಹೇಗೆ ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ ಪೆಂಡುಲಮ್ಮು ಆನ್ಸರ್ ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಪೆಂಡುಲಮ್. ಈ ಪೆಂಡುಲಮ್ ಜೊತೆಗೆ ನನಗೆ ತುಂಬ ಕನೆಕ್ಷನ್ ಇದೆ. ಸೊ ನಾನು ಏನಾದರೂ ಬೇಕು ಅಂತಂದರೆ ಪೆಂಡುಲಮ್ಗೆ ಗೊತ್ತು, ಆವಾಗಲೇ ತಕ್ಷಣ ಕರೆಕ್ಟಾಗಿ ನನಗೆ ಆನ್ಸರ್ ಸಿಗುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.